ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಸಂಸತ್ ಆಪ್ಕಾ ಹೈ ತೋ ಸಡಕೆ ಹಮಾರೆ ಹೋತಾ ಹೈ. ಈ ರೀತಿಯಾಗಿ ಉಚ್ಚಾರಣೆ ಮಾಡಿದ್ದಾರೆ ಒಬ್ರು ಮೌಲ್ವಿ. ಏನಪ್ಪ ಇದರಿಂದಿನ ಘಟನೆ ಅಂತ ಹೇಳಿದ್ರೆ, ವಕತ್ ಬೋರ್ಡ್ನ ವಿರುದ್ಧವಾಗಿ ಒಂದು ಅವರು ಬಲ ಪ್ರದರ್ಶನ ಮಾಡೋದಕ್ಕೆ ಇವತ್ತು ಮುಸ್ಲಿಂ ಮುಲ್ಲಾ ಮೌಲ್ವಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದೇಶದ ನಾನಾ ಕಡೆಗಳಲ್ಲಿ ಈ ರೀತಿಯಾಗಿ ಅವರು ಎಲ್ಲ ಕಡೆಗೆ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಆ ರಾಜ್ಯದಲ್ಲಿರುವಂಥ ಎಲ್ಲ ಮುಸಲ್ಮಾನರನ್ನ ಒಗ್ಗೂಡಿಸಿ ಒಂದೊಂದು ಕಡೆ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಹಂಗಾಗಿ ಬೆಂಗಳೂರಿನಲ್ಲಿ ಒಂದು ರ್ಯಾಲಿ ನಡೆದಿತ್ತು ಇತ್ತೀಚೆಗೆ. ಅಲ್ಲಿನ ಮುಖಾಂತರ ರೆಹಮಾನಿ ಅಂತ ಹೇಳುವಂಥ ಒಬ್ಬ ಮೌಲ್ವಾನ ಈ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಡೆಲ್ಲಿಯಲ್ಲಿ ಇವತ್ತು ಅಧಿವೇಶನ ನಡೀತಾ ಇದೆಯಲ್ಲ, ಕೇಂದ್ರ ಸರ್ಕಾರದ ಲೋಕಸಭೆಯ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಈತ ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದು. ಸಂಸತ್ ಆಪ್ಕಾ ಪಾಸ್ ಹೈ ತೋ ಸಡಕೆ ಹಮಾರ ಹೈ ಅಂತ. ಅಂದರೆ ಈತ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸಂಸತ್ ಭವನ ಅಧಿಕಾರ ನಿಮ್ಮ ಕೈಯಲ್ಲಿದ್ರೂ ಪರವಾಗಿಲ್ಲ, ದೇಶದ ಬೀದಿಗಳು ನಮ್ಮ ಕೈಯಲ್ಲಿದೆ. ಹಂಗಾಗಿ ಅಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇವೆಲ್ಲ ಏನಕ್ಕೆ ಮಾತು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಕಫ್ ಬೋರ್ಡ್ನ ತಿದ್ದುಪಡಿ ಕಾಯ್ದೆ ಇವತ್ತು ಏನು ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿದೆ, ಅದು ಎಲ್ಲಿ ಕೂಡ ಜಾರಿಗೆ ಬರಬಾರ್ದು. ಅದು ಬಂದರೆ ಏನಾಗುತ್ತೆ ಅಂದರೆ, ಇವತ್ತು ತುಂಬ ಎಲ್ರಿಗೂ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕಂದ್ರೆ, ವಕಫ್ ಬೋರ್ಡ್ ಅಂತ ಹೇಳೋದು ಒಂದು ರಿಯಲ್ ಎಸ್ಟೇಟ್ ಕಂಪನಿ ಥರ. ಇದನ್ನು ಲ್ಯಾಂಡ್ ಜಿಹಾದ್ ಅಂತ ಹೇಳ್ಬೋದು. ಈ ಲ್ಯಾಂಡ್ ಜಿಹಾದ್ಗೆ ಎಲ್ಲಿ ಕಡಿವಾಣ ಬೀಳುತ್ತೋ. ಮತ್ತು ಇನ್ನೊಂದು ಕಾನೂನಿದೆ, ವಕ್ಫ್ ಬೋರ್ಡ್ ರದ್ದತಿ ಕಾಯ್ದೆ ಅಂತ ಮಾಡಬೇಕು ಅಂತಿದ್ದಾರೆ. ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂಗೆ 2 ಮಸೂದೆಗಳನ್ನು ಪಾಸ್ ಮಾಡಬೇಕು ಇವಾಗ ಕೇಂದ್ರ ಸರ್ಕಾರ. ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಈಗ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಇವರು ದೇಶದಾದ್ಯಂತ ಈ ರಾದ್ಧಾಂತಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದು ಬಿಟ್ಟು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ಇದೆ. ಇದರ ಅಡಿಯಲ್ಲಿ ಕೂಡ ಯಾವುದೇ ಕ್ರಮವನ್ನು ಮಾಡಬಾರ್ದು. ಅಂದರೆ ಇವಾಗ 1947ನೇ ಇಸ್ವಿಗಿನ್ನ ಮುಂಚೆ ಯಾವುದು ಪುರಾತನ ದೇವಾಲಯಗಳು ಅತಿಕ್ರಮಣಕ್ಕೆ ಒಳಗಾಗಿದ್ದಾವೆ, ಅವು ಮಸೀದಿಗಳಾಗಿದ್ದಾವೋ ಅಥವಾ ಮಸೀದಿ ಮತ್ತು ದೇವಾಲಯಗಳಾಗಿದ್ದಾವೋ ಅಥವಾ ಅದು ಶಿಥಿಲಾವಸ್ಥೆಯಲ್ಲಿದ್ದಾವೋ, ಅವನ್ನ ಯಾವುದನ್ನು ಅಲ್ಲೇನಾದರೂ ಮುಸಲ್ಮಾನರ ಹಸ್ತಕ್ಷೇಪ ಇದ್ದರೆ ಆ ದೇವಸ್ಥಾನಗಳಲ್ಲಿ ಅದನ್ನು ಟಚ್ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟು. ಈ ಆ್ಯಕ್ಟ್ಗಳೆಲ್ಲ ಹೊರಟೋದ್ರೆ ಇವರು ಉಪಟಳ ಕಡಿವಾಣ ಬೀಳುತ್ತಾರೆ ಇವರು ಉಪಟಳಕ್ಕೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮುಸ್ಲಿಂ ಸಮುದಾಯವನ್ನು ರೊಚ್ಚಿಗೆಬ್ಬಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋಂತೆ 2 ಘಟನೆಗಳು ನಮ್ಮಲ್ಲಿ ಇವಾಗ ನಡೀತು. ಒಂದು ಶಾಂಬಾಲಾ ಅಂತ ಹೇಳ್ತಕ್ಕಂಥದ್ದು ಒಂದು ಜಿಲ್ಲೆ ಇದೆ. ಇಲ್ಲಿನ ಶಾಹಿ ಮಸ್ಜಿದ್ ಅಂತ ಇದೆ. ಈ ಶಾಹಿ ಮಸ್ಜಿದ್ ಅಂತ ಹೇಳುವಂಥದ್ದು ಹರಿಹರನ ದೇವಾಲಯ. ಅಂದರೆ ಕಲ್ಕಿ ಅಂತ ಏನು 10ನೇ ಅವತಾರ ಆಗುತ್ತೆ, ಅವ್ರಿಗೆ ಸಂಬಂಧಪಟ್ಟದ್ದು. ಕಲ್ಕಿಯ ಅವತಾರ ಈ ದೇವಸ್ಥಾನದಲ್ಲಿ ಆಗುತ್ತೆ ಮುಂದೆ ಕಲಿಯುಗದ ಅಂತ್ಯದಲ್ಲಿ ಅಂತ ಹೇಳ್ತಕ್ಕಂಥದ್ದು ಹಿಂದೂಗಳ ಒಂದು ನಂಬಿಕೆ. ಹಂಗಾಗಿ ಆ ದೇವಾಲಯವನ್ನ ಬಾಬರ್ನ ಆಡಳಿತ ಕಾಲದಲ್ಲಿ ಧ್ವಂಸ ಮಾಡಿ ಅದ್ರ ಮೇಲೆ ಶಾಹಿ ಮಸ್ಜಿದನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ವಾದ ಇರ್ತಕ್ಕಂಥದ್ದು. ಅದಕ್ಕೆ ವಿಷ್ಣು ಶಂಕರ್ ಜೈನ್ ಅವರು ಒಂದು ಅರ್ಜಿಯನ್ನು ಹಾಕಿರ್ತಾರೆ ಅಲ್ಲಿನ ಜಿಲ್ಲಾ ನ್ಯಾಯಾಲಯಕ್ಕೆ. ಅದರ ಅನ್ವಯ ಅಲ್ಲಿ ಸರ್ವೆ ಮಾಡಲಿಕ್ಕೆ ನ್ಯಾಯಾಲಯ ಅನುಮತಿಯನ್ನು ಕೊಟ್ಟಿತ್ತು. ಆ ಅನುಮತಿಯನ್ನು ಇಟ್ಕೊಂಡು ಅಡ್ವೊಕೇಟ್ ಜನರಲ್ಸ್ ಇರ್ತಾರಲ್ಲ, ಅಂದರೆ ಒಂದು ನ್ಯಾಯಾಧೀಶರ ತಂಡ ಮತ್ತು ಪುರಾತತ್ವ ಇಲಾಖೆ ಅವರೆಲ್ಲ ಒಂದು ಟೀಮ್ ಇರುತ್ತೆ. ಅವ್ರು ಹೋಗಿ ಸರ್ವೆಯನ್ನು ಮಾಡ್ಕೊಂಡ್ಬಂದು ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಅದನ್ನು ಮಾಡಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇವಾಗ ಶಾಂಬಾಲಾದಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು. ಅಂದರೆ ಇವಾಗ ವಿಷ್ಣು ಶಂಕರ್ ಜೈನ್ ಅವರ ವಾದ ಏನು ಅಂತ ಹೇಳಿದ್ರೆ, ದೇವಸ್ಥಾನದ ಅವಶೇಷಗಳು ಇದ್ರ ಕೆಳಗಡೆ ಇದೆ, ಪಳೆಯುಳಿಕೆಗಳು ದೇವಸ್ಥಾನದ ಕೆಳಗಡೆ ಇದೆ ಅಂತ ನಮ್ಮ ರಾಮ ಜನ್ಮಭೂಮಿಯಲ್ಲಿ ಸಿಕ್ಕಿತ್ತಲ್ಲ, ಆ ರೀತಿಯಾಗಿದೆ ಅಂತ ಹೇಳ್ತಕ್ಕಂಥದ್ದು ವಾದ. ಯಾವುದೇ ಆಧಾರವನ್ನು ಇಟ್ಟುಕೊಳ್ಳದೆ ಈ ರೀತಿಯಾಗೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದು ಸರ್ವೆ ನಡಿಬಾರ್ದು ಅಂತ ಹೇಳ್ತಕ್ಕಂಥದ್ದು ಇವರ ಉದ್ದೇಶ. ಹಂಗಾಗಿ ಯಾವಾಗ ಇವರು ಸರ್ವೆ ಮಾಡೋಕ್ಕೆ ತೆರಳುತ್ತಾರೋ ಆವಾಗ ಸಮಾಜವಾದಿ ಪಾರ್ಟಿಯ ಒಬ್ಬ ಸಂಸದ ಇದ್ದಾನೆ, ಆತ ಏನು ಮಾಡ್ತಾನೆ, ಗಲಭೆಗೆ ಪ್ರಚೋದನೆಯನ್ನು ಕೊಡ್ತಾನೆ. ಅಂದರೆ ತುಂಬ ಜನಸ್ತೋಮ ನೆರೆದು ಲಾಠಿ ಚಾರ್ಜ್ ಮಾಡಬೇಕಾಗಿರುವಂಥ ಪ್ರಮೇಯ ಬರುತ್ತೆ. ಈ ಘಟನೆಯಲ್ಲಿ 4 ಜನ ಇವಾಗವರೆಗೂ ಸಾವಿಗೀಡಾಗಿದ್ದಾರೆ.
ಇದು ಒಂದು ಘಟನೆ. ಅದಾದ್ಮೇಲೆ ಅಜ್ಮೀರ್ ದರ್ಗಾ ಅಂತಿದೆ. ಅಜ್ಮೀರ್ ದರ್ಗಾ ಬಂದು ರಾಜಸ್ಥಾನದಲ್ಲಿರುತ್ತೆ. ಇದು ಕೂಡ ಪುರಾತನವಾದ ಒಂದು ಶಿವನ ದೇವಾಲಯ ಅಂತ ಹೇಳ್ತಕ್ಕಂಥದ್ದು ಹಿಂದೂ ಸೇನಾದ ವಾದ. ವಿಷ್ಣುಗುಪ್ತ ಅವರ ವಾದ ಏನು ಅಂದ್ರೆ, ಶಿಕ್ಷಣ ತಜ್ಞರಾದ ಹರ್ ಬಿಲಾಸ್ ಸರ್ದಾ ಅವರು 1911ನೇ ಇಸ್ವಿಯಲ್ಲಿ ರಚಿಸಿರುವಂತಹ ಪುಸ್ತಕ ಅಜ್ಮೇರ್ ಹಿಸ್ಟಾರಿಕಲ್ ಅಂಡ್ ಡಿಸ್ಕ್ರಿಪ್ಟಿವ್ ಅನ್ನೋ ಒಂದು ಪುಸ್ತಕದ ಆಧಾರದಲ್ಲಿ ಇದು ಒಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿರತಕ್ಕಂಥದ್ದು. ಆ ಅರ್ಜಿಯನ್ನು ಪುರಸ್ಕರಿಸಿದಂತ ಅಜ್ಮೀರ್ ನ್ಯಾಯಾಲಯ ಡಿಸೆಂಬರ್ 20ಕ್ಕೆ ಈ ಒಂದು ವಿಚಾರಣೆಯನ್ನ ಕೈಗೆತ್ಕೊಂಡಿದೆ. ಅದರನ್ವಯವಾಗಿ ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತ ಆಯೋಗ ಮತ್ತೆ ಅಜ್ಮೀರ್ ದರ್ಗಾ ಇದೆಯಲ್ಲ, ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅದಾದ್ಮೇಲೆ ಪುರಾತತ್ವ ಇಲಾಖೆ 3 ಜನರಿಗೂ ನೋಟಿಸ್ ಅನ್ನ ಜಾರಿ ಮಾಡಿದೆ. ಈ ಅಜ್ಮೀರ್ ದರ್ಗಾದು ಏನಪ್ಪ ವಿಷಯ ಅಂತ ಹೇಳಿದ್ರೆ, ಈ ಮೊಯ್ಯುದ್ದೀನ್ ಚಿಸ್ತಿ ದರ್ಗಾ ಅಂತ ಕರೀತಾರೆ. ಈ ಮೊಯ್ಯುದ್ದೀನ್ ಚಿಸ್ತಿ ಒಬ್ಬ ಸೂಫಿ ಸಂತ. ಈತ ಮೊಹಮ್ಮದ್ ಗೋರಿ ಇದ್ನಲ್ಲ, ಅವನ ಕಾಲದಲ್ಲಿ ಭಾರತಕ್ಕೆ ಬಂದವನು ಗೋರಿ ಜೊತೆಯಲ್ಲಿ ಅಂತ ಇವತ್ತು ಇತಿಹಾಸ ಹೇಳೋವಂಥದ್ದು. ಮೊಹಮ್ಮದ್ ಗೋರಿಗೂ ಪೃಥ್ವಿರಾಜ ಚೌಹಾಣನಿಗೂ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಮೊದಲನೇ ಬಾರಿ ಪೃಥ್ವಿರಾಜ ಚೌಹಾಣರು ವಿಜಯವನ್ನು ಹೊಂದುತ್ತಾರೆ. ಅದಾದ್ಮೇಲೆ ಮೋಸದಿಂದ ಪೃಥ್ವಿರಾಜ ಚೌಹಾಣನವರನ್ನ ಸೋಲಿಸ್ತಾನೆ. ಆವಾಗ ಆ ಪ್ರದೇಶ ಅವ್ರದ್ದಾಗುತ್ತೆ. ಹಂಗಾಗಿ ಗೋರಿ ವಾಪಸ್ ಹೊರಟೋಗ್ತಾನೆ, ಪೃಥ್ವಿರಾಜ ಚೌಹಾಣ ಹತನಾಗ್ತಾನೆ. ಈ ರೀತಿಯಾಗೆಲ್ಲ ಕಥೆಗಳುಂಟು. ಆದರೆ ಪೃಥ್ವಿರಾಜ ಚೌಹಾಣರ ಇತಿಹಾಸನೇ ಬೇರೆ ಇದೆ. ಅದನ್ನು ನಾವು ಮುಂದೊಂದು ದಿನ ವಿಶ್ಲೇಷಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ತಕ್ಕಮಟ್ಟಿನ ಒಂದು ಸಾಕ್ಷ್ಯಾಧಾರಗಳ ಮುಖಾಂತರ ಹೇಳೋದಾದರೆ, ಪೃಥ್ವಿರಾಜ ಚೌಹಾಣನಿಂದ ನಂತರ ಅಲ್ಲಿನ ಸ್ಥಳೀಯವಾಗಿ ಇರೋಂಥ ಸಾಮಂತರ ರಾಜರು ಮತ್ತು ಇಸ್ಲಾಮಿಕ್ ಮೊಘಲರ ನಡುವೆ ಇದಾಗುತ್ತೆ. ಅಂದರೆ ಈಗ ಕುತ್ಬುದ್ದೀನ್ ಐಬಕ್ ಏನಿರ್ತಾನಲ್ಲ, ಇವನಿಗೆ ಆಡಳಿತವನ್ನು ವಹಿಸಿ ಗೋರಿ ವಾಪಸ್ ಹೋಗ್ತಾನೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಎಡಚರರು ಬರೆದಿರೋಂಥ ಇತಿಹಾಸಗಳಲ್ಲಿ ಇರೋವಂಥ ಉಲ್ಲೇಖ. ಹಂಗಾಗಿ ಅವಾಗ ಅಲ್ಲಿರುವಂಥ ಈ ಶಿವನ ದೇವಾಲಯವನ್ನು ಕೆಡವಿ ಮೊಯ್ಯುದ್ದೀನ್ ಚಿಸ್ತಿಯ ಒಂದು ಸಮಾಧಿಯನ್ನು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಅಲ್ಲಿ ಇವಾಗೂ ಒಂದು ಅಂದರೆ ಇವಾಗ ಸೇಮ್ ನಮ್ಮ ಕಾಶಿ ವಿಶ್ವನಾಥನ ದೇವಾಲಯ ಹೆಂಗೆ ಮಾಡಿದ್ದಾರೋ, ದೇವಸ್ಥಾನವನ್ನು ಧ್ವಂಸ ಮಾಡಿ ಕೆಲವು ಭಾಗಗಳನ್ನು ಉಳಿಸ್ಕೊಂಡು ಇನ್ನು ಆ ಪಳೆಯುಳಿಕೆಗಳ ಮೇಲೇನೆ, ದೇವಸ್ಥಾನದ ಪಳೆಯುಳಿಕೆಗಳ ಮೇಲೇನೆ ಈ ದರ್ಗಾವನ್ನು ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ವಾದ. ಇವೆಲ್ಲದಕ್ಕೂ ದಾಖಲೆಗಳು ಸಿಗಲ್ಲ ಅಂತ ಇಲ್ಲ. ಈ 2 ಉದಾಹರಣೆಯನ್ನು ಯಾಕೆ ನಾನು ನಿಮ್ಮ ಮುಂದೆ ಇಟ್ಟಿದ್ದು ಅಂತ ಹೇಳಿದ್ರೆ, ಒಂದು ಲಭ್ಯತೆ ಇರತಕ್ಕಂತಹ ನಂಬಲು ಅರ್ಹವಾದಂತಹ, ಯಾಕೆ ಅಂತ ಹೇಳಿದ್ರೆ ನಮ್ಮ ಇತಿಹಾಸವನ್ನು ನಾವೇ ರಚನೆ ಮಾಡ್ಕೋಬೇಕು. ಯಾರೋ ಹೊರದೇಶದವ್ರು ಮಾಡ್ತಕ್ಕಂಥದ್ದಲ್ಲ. ನಮ್ಮಲ್ಲಿ ಯಾವ ದಾಖಲಾತಿಗಳಿದೆಯೋ, ನಮ್ಮ ಸಂಸತ್ನ ಲೈಬ್ರರಿಯಲ್ಲಿ ಯಾವ ದಾಖಲಾತಿಗಳಿದೆಯೋ, ಪುರಾತತ್ವ ಇಲಾಖೆಯಲ್ಲಿ ಯಾವ ದಾಖಲಾತಿಗಳಿದೆಯೋ, ನಮ್ಮ ಇತಿಹಾಸದಲ್ಲಿ ಮತ್ತು ನಮ್ಮ ಪುರಾಣಗಳಲ್ಲಿ ಯಾವ ಎಲ್ಲವನ್ನು ಹೊಂದಾಣಿಕೆ ಮಾಡಿ ಹೊಂದಿಸ್ಕೊಂಡು ಬಂದಾಗ ಬರುವಂಥ ಒಂದು ಸಾರಾಂಶವೇ ಇತಿಹಾಸವಾಗಿ ನಿಲ್ಲುತ್ತೆ. ಹಾಗಾಗಿ ಇಲ್ಲಿ ಬ್ರಿಟಿಷರು ಮಾಡಿದ್ರು, ಮೊಘಲರು ಮಾಡಿದ್ರು, ಮೊಹಮ್ಮದ್ ಗೋರಿ ಮಾಡಿದ್ರು, ಖಿಲ್ಜಿ ಮಾಡಿದ್ರು, ಅವೆಲ್ಲ ಮುನ್ನೆಲೆಗೆ ಬರಲ್ಲ. ಆದರೆ ಇವರು ಏನೇನು ಧ್ವಂಸ ಮಾಡಿದಾರೋ ಇವರೇ ಬಾದ್ಶಾ ನಾಮಗಳು ಅಂತ ಬರಿತಾ ಇದ್ರು. ಅಂದ್ರೆ ಈಗ ಉದಾಹರಣೆಗೆ ನಾವು ಹೇಳೋದಾದ್ರೆ, ಮೈಸೂರಿನ ಮಹಾರಾಜರು ಆಡಳಿತ ನಡೆಸ್ತಾರೆ. ಅವರ ಇತಿಹಾಸದಲ್ಲಿ ಉಲ್ಲೇಖ ಆಗಿರುತ್ತಲ್ಲ, ಇಂತೆಂಥ ರಾಜರು ಏನೇನ್ ಮಾಡಿದ್ರು ಅನ್ನೋವಂಥದ್ದು ಉಲ್ಲೇಖ ಆಗಿರುತ್ತೆ. ಹಂಗಾಗಿ ಇಸ್ಲಾಂನ ಮೂಲವಾದ ಏನಂತಂದ್ರೆ, ಹಿಂದೂಗಳ ಧರ್ಮಶ್ರದ್ಧೆಯನ್ನ ಹಾಳು ಮಾಡಬೇಕು, ಅದನ್ನ ಜಿಹಾದ್ ಅಂತ ಅವ್ರು ಕರೀತಾರೆ. ಹಾಗಾಗಿ ಅಂದ್ರೆ ಕಾಫಿರರ ಧರ್ಮಶ್ರದ್ಧೆಯನ್ನ ಹಾಳು ಮಾಡ್ಲಿಕ್ಕೆ ಏನೇನ್ ಮಾಡಿದ್ರು ಅನ್ನೋದನ್ನ, ಇವಾಗ ಉದಾಹರಣೆಗೆ ಅಕ್ಬರ್ ಇದ್ದ ಅಂತ ಇಟ್ಕೊಳ್ಳಿ, ಅಕ್ಬರ್ ನಾಮ ಅಂತ ಬರ್ದಿರ್ತಾರೆ. ಅಥವಾ ಅಕ್ಬರನ್ನ ಒಂದು ಕೃತ್ಯಗಳು ಹೊರಗಡೆ ಜಗತ್ತು ಗೊತ್ತಾಗಬಾರ್ದು ಅಂದ್ರೆ ಅವನಿಗೊಂದು ಬಿರುದನ್ನ ಕೊಟ್ಟು, ಅಂದ್ರೆ ಬಿರುದಾಂಕಿತನ ಹೆಸರಿನಲ್ಲಿ ಇತಿಹಾಸವನ್ನ ರಚಿಸ್ತಾ ಹೋದ್ರು. ಅದನ್ನ ಬಾದ್ಶಾ ನಾಮ ಅಂತ ಕರೀತಾರೆ. ಹಂಗಾಗಿ ಈ ಬಾಬರ್ ನಾಮದಲ್ಲಿ ಶಾಹಿ ಮಸ್ಜಿದ್ನ ಉಲ್ಲೇಖ ಇರ್ತಕ್ಕಂಥದ್ದು, ಅಜ್ಮೀರ್ ದರ್ಗಾದಲ್ಲಿ ಕೂಡ ಮೊಹಮ್ಮದ್ ಗೋರಿ ಅಥವಾ ಕುತ್ಬುದ್ದೀನ್ ಐಬಕ್ನ ನಾಮಗಳಲ್ಲಿ ಏನಿದೆ ಇವೆಲ್ಲ ಉಲ್ಲೇಖಗಳು ಸಿಗ್ತವೆ. ಆದರೆ ಹುಡ್ಕಾಡ್ಬೇಕಷ್ಟೆ. ಈ ಎರಡೂ ಒಂದು ಅಂಶಗಳನ್ನ ಇಟ್ಕೊಂಡು ಇವತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಏನೊಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಜಿಲ್ಲಾ ಮಟ್ಟದ ನ್ಯಾಯಾಲಯಗಳು, ಅಂದ್ರೆ ಇದನ್ನ ಕೆಳ ಹಂತದ ನ್ಯಾಯಾಲಯಗಳು ಅಂತ ಏನ್ ಹೇಳ್ತಾರೆ, ಇವರು ಈ ರೀತಿಯಾಗಿ ಮುಸ್ಲಿಂ ಧಾರ್ಮಿಕ ಸ್ಥಳಗಳಿಗೆ ಯಾವುದಾದ್ರೂ
ಅರ್ಜಿಗಳು ಬಂದ್ರೆ ಅದರ ವಿರುದ್ಧವಾಗಿ ತೆಗೆದುಕೊಳ್ಬಾರ್ದು ಅಂತ ಹೇಳುವಂತ ಒಂದು ನಿರ್ಣಯವನ್ನ ಇವತ್ತು ಮಾಡ್ಕೊಂಡಿದ್ದಾರೆ. ಕೆಳಹಂತದ ಕೋರ್ಟ್ಗಳು ಮುಸ್ಲಿಂ ಧಾರ್ಮಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ, ಅದರಲ್ಲೂ ಕೂಡ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ಗೆ ಸಂಬಂಧಪಟ್ಟಂಗೆ ಯಾವುದೇ ಅರ್ಜಿಗಳು ಬಂದರೂ ಸ್ವೀಕಾರ ಮಾಡಬಾರ್ದು ಅಂತ ಇವತ್ತು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಕೊಡ್ಲಿಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವರು ಆಕ್ಟಿವ್ ಆಗಿದ್ದಾರೆ ಅನ್ನೋದನ್ನ ನೋಡಿ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಮನವಿ ಪತ್ರ ಇವತ್ತು ಹರಿದಾಡಿರತಕ್ಕಂಥದ್ದು. ಇದರಲ್ಲಿ ಇನ್ನೂ ಕೂಡ ರೆಫರೆನ್ಸ್ ನಂಬರ್ ಆಗಿಲ್ಲ. ಈ ರೀತಿಯಾಗಿ ನಿರ್ಣಯವನ್ನು ತಗೊಂಡಿದ್ದಾರೆ ಅವರು. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅವರು ಇದನ್ನ ಸುಪ್ರೀಂ ಕೋರ್ಟ್ ಕೊಡಬೇಕು ಅಂತ ಹೇಳುವಂಥ ಒಂದು ಒತ್ತಾಯವನ್ನು ಮಾಡೋದು. ಮನವಿ ಅಲ್ಲ, ಇದು ಒತ್ತಾಯ ಮಾಡ್ತೀವಿ ನಾವು. ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ಗೆ ಎಲ್ಲೂ ಧಕ್ಕೆ ಬರಬಾರ್ದು, ಹಾಗಾಗಿ ಯಾವುದೇ ಕೇಸ್ಗಳಿದ್ರೂ ಕೂಡ ಕೆಳಮಟ್ಟದ ನ್ಯಾಯಾಲಯದಲ್ಲಿ ತಗೋಬಾರ್ದು ಅಂತ ಹೇಳ್ತಕ್ಕಂಥದ್ದು ಇವರ ಒತ್ತಾಯ. ಹಂಗಾಗಿ ನಾವು ಹಿಂದೂ ಸಮಾಜ ಇವತ್ತು ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ದೇವಸ್ಥಾನವನ್ನ ನಾವು ಸುಮ್ಮನೆ ಕಟ್ಟಕ್ಕಾಗಲ್ಲ. ಒಂದು ಐತಿಹಾಸಿಕ ಹಿನ್ನೆಲೆ ಇರಬೇಕು, ಒಂದು ಪೌರಾಣಿಕ ಹಿನ್ನೆಲೆ ಇರಬೇಕು, ಅಥವಾ ಅದು ಸ್ವಯಂಭೂ ಆಗಿರಬೇಕು. ಅಲ್ಲದೆ ಇದ್ರೆ ವಿಧಿವತ್ತಾಗಿ ಯಾವುದಾದ್ರೂ ರಾಜ ಸಂಸ್ಥಾಪನೆ ಮಾಡಿರಬೇಕು. ಈ ರೀತಿಯಾಗೆಲ್ಲ ಇರುವಾಗ ಒಂದು ಲಭ್ಯತೆ ಮಾಹಿತಿ ಪ್ರಕಾರ ನಮಗೆ ಪೌರಾಣಿಕವಾಗಿ, ಧಾರ್ಮಿಕವಾಗಿ, ಪ್ರಾಚೀನವಾಗಿ ಬಂದಿರತಕ್ಕಂತಹ, ನಾವು ಹಿಂದೂಗಳ ಅತ್ಯಂತ ಶ್ರದ್ಧಾ ಕೇಂದ್ರಗಳು ಅಂತ ನಂಬುವಂತ 47,000 ಪ್ರಮುಖ ದೇವಾಲಯಗಳನ್ನ ಇವತ್ತು ನಾಶ ಮಾಡಿದ್ದಾರೆ, ಅಥವಾ ಅದನ್ನ ಮಸೀದಿಗಳಾಗಿ, ದರ್ಗಾಗಳಾಗಿ, ವಿವಾದಿತ ಕೇಂದ್ರಗಳಾಗಿ ಪರಿವರ್ತನೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಆದ್ರೆ ಅದರಲ್ಲಿ ನಾವು ಇವಾಗ ಅಯೋಧ್ಯೆಯನ್ನ ಪಡ್ಕೊಂಡಾಯ್ತು, ಇನ್ನ ಮಥುರಾ ಮತ್ತೆ ಕಾಶಿಯನ್ನ ಬಿಟ್ಬಿಡಿ ಇನ್ಯಾವುದನ್ನು ಕೇಳಲ್ಲ ಅಂತ ಹೇಳಿದಾಗ್ಲೂ ಕೂಡ ಅದಕ್ಕೂ ಒಪ್ಪಲಿಲ್ಲ, ಎಲ್ಲವನ್ನು ವಿವಾದಾತ್ಮಕವಾಗಿ ಮಾಡ್ತಾ ಹೋದ್ರು. ಹಾಗಾಗಿ ಈ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಏನಿದೆಯಲ್ಲ, ಇವರು ವಿವಾದಿತ ಕೇಂದ್ರಗಳಾಗಿ ಯಾವುದನ್ನ ಮಾರ್ಪಾಡು ಮಾಡಿದಾರೋ ಅದನ್ನ ಟಚ್ ಮಾಡಬಾರ್ದು ಅನ್ನೋದಕ್ಕೆ ಈ ರೀತಿಯಾದಂಥ, ಇವಾಗ ನಾನು ತೋರಿಸಿದ್ನಲ್ಲ ಆ ರೀತಿಯಾದಂಥ ಒಂದು ಒತ್ತಾಯವನ್ನ ಸುಪ್ರೀಂ ಕೋರ್ಟ್ ಮೇಲೆ ಇರಲಿಕ್ಕೆ ಇವರು ಹೊರಟಿದ್ದಾರೆ. ಅಂದ್ರೆ ಸಂಸತ್ ಭವನ ಅಧಿಕಾರ ನಿಮ್ಮ ಹತ್ರ ಇರ್ಬೋದು, ಆದ್ರೆ ದೇಶದ ಬೀದಿಗಳನ್ನ ನಾವು ಆಳ್ತೇವೆ ಅಂತ ಹೇಳ್ತಕ್ಕಂಥದ್ದು ಸಂಬಾಲದಲ್ಲಿ, ಇವಾಗ ಶಾಂಬಾಲದಲ್ಲಿ ಏನ್ ಗಲಭೆ ಆಯ್ತಲ್ಲ ಉತ್ತರ ಪ್ರದೇಶದಲ್ಲಿ, ಅದರಿಂದ ನಾವು ತಿಳ್ಕೊಬೋದು. ಅಂದ್ರೆ ನ್ಯಾಯಾಲಯದ ಯಾವುದೇ ಆದೇಶಕ್ಕೂ ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡುವುದಿಲ್ಲ ಇವರು. ಹಾಗಾಗಿ ಮುಂದೆ ಒಂದು ದಿನ ಸಂವಿಧಾನಕ್ಕೆ ಧಕ್ಕೆ ತಗೊಂಡು ಬಂದೇ ಬರ್ತಾರೆ ಅಂತ ಹೇಳ್ತಕ್ಕಂಥದ್ದು ಅಂಬೇಡ್ಕರ್ ಅವರು ಅವತ್ತೇ ಗ್ರಹಿಸಿದ್ರು. ಎಲ್ಲಿ ಇಸ್ಲಾಮಿಕ್ ಜನಸಂಖ್ಯೆ ಜಾಸ್ತಿ ಆಗುತ್ತೋ ಅವರು ಅಲ್ಲಿನ ಒಂದು ಆಡಳಿತ ವ್ಯವಸ್ಥೆಗೆ ಯಾವುದೇ ರೀತಿಯ ಬೆಲೆಯನ್ನು ಕೊಡೋದಿಲ್ಲ ಅಂತ ಅಂಬೇಡ್ಕರ್ ಅವತ್ತೇ ಉಚ್ಚಾರಣೆ ಮಾಡಿದ್ದಾರೆ. ಅದು ಇವತ್ತು ಸತ್ಯ ಆಗ್ತಾ ಇದೆ. ಆದರೆ ದೇಶದ ಭದ್ರತೆ, ದೇಶದ ಪರಿಸ್ಥಿತಿಯನ್ನು ಕೂಡ ಗಣನೆಗೆ ತಗೊಳ್ಳದೆ ಇವತ್ತು ಇದನ್ನೆಲ್ಲ ಸಮರ್ಥನೆ ಮಾಡ್ತಾರಲ್ಲ. ಕರ್ನಾಟಕದಲ್ಲೇ ನಾವು ನೋಡಿದ್ವಲ್ಲ, ವಕಫ್ ಬೋರ್ಡ್ನ ಒಂದು ವಿವಾದ ಏರ್ಪಟ್ಟಾಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾಡಿದಂಥ ಸಮರ್ಥನೆಗಳನ್ನು ಇಂಥ ನಾಯಕರಿಗೆ ನಾವು ಏನು ಹೇಳಬೇಕು? ಹಾಗಾಗಿ ಹಿಂದೂ ಸಮಾಜ ಜಾಗೃತವಾಗಿ ಇಂಥ ವಿಷಯಗಳನ್ನೆಲ್ಲ ಗಮನ ಕೊಡೋದ್ರ ಕಡೆಗೆ, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದ್ರ ಕಡೆಗೆ ನಾವು ಪ್ರಯತ್ನವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಇವತ್ತು ಏನು ಹಿಂದೂಗಳಿಗಾಗ್ತಾ ಇದೆಯೋ, ಪಾಕಿಸ್ತಾನದಲ್ಲಿ ಸುಜಾತ ಅನ್ನೋ ಹೆಣ್ಣು ಮಗಳಿಗೆ ಜಿಲ್ಲಾ ಕೋರ್ಟ್ನಲ್ಲಿ ಹೆಗಲ ಮೇಲೆ ತಗೊಂಡೋಗಿ 65 ವರ್ಷದ ಒಬ್ಬ ಮುಲ್ಲಾನಿಗೆ ಮದುವೆ ಮಾಡಿದ್ರು, ಅಂಥದ್ದೇ ಸ್ಥಿತಿ ನಾಳೆ ದಿನ ಬೆಂಗಳೂರಲ್ಲೂ ಬರುತ್ತೆ. ಪಕ್ಕದಲ್ಲಿರುವಂಥ ಯಾವುದಾದ್ರೂ ಒಂದು ಹಳ್ಳಿ ಇರ್ಬೋದು, ದೊಡ್ಡಬಳ್ಳಾಪುರದಂಥ ನಗರ ಪ್ರದೇಶ, ಪಟ್ಟಣ ಪ್ರದೇಶ ಇರ್ಬೋದು, ಅಥವಾ ಯಾವುದೋ ಒಂದು ಶಿಗ್ಗಾವಿ ಅಂತ ಊರಿರ್ಬೋದು. ಇವತ್ತು ಉತ್ತರ ಕರ್ನಾಟಕದಲ್ಲಿ ಧರ್ಮಪುರ ಅಂತ ಹೇಳ್ತಾರಲ್ಲ, ಇಡೀ ಊರ್ನೇ ವಕಫ್ ಬೋರ್ಡ್ ಅವ್ರು ಬರ್ಕೊಂಡಿದಾರಲ್ಲ, ಆ ರೀತಿಯಾಗಿರ್ಬೋದು ಪರಿಸ್ಥಿತಿಗಳು ಎದುರಾಗುತ್ತೆ. ಅವಾಗ ಸಂದರ್ಭ ನಮ್ಮ ಕೈ ಮೀರಿ ಹೋಗಿರುತ್ತೆ, ನಾವೇನು ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಬಂದು ನಿರ್ಮಾಣ ಆಗುತ್ತೆ. ಹಾಗಾಗಿ ಹಿಂದೂ ಸಮಾಜ ಜಾಗೃತವಾಗಿ ಇಂಥ ಎಲ್ಲ ಒಂದು ಪರಮಾಧಿಕಾರ ಹೊಂದಿರತಕ್ಕಂಥ ಕಾನೂನುಗಳಿಗೆ ಕಡಿವಾಣ ಹಾಕುವಂಥ ಯಾರು ಪ್ರಯತ್ನ ಮಾಡ್ತಾರೋ, ಕಡಿವಾಣ ಹಾಕಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೋ ಅಂಥ ನಾಯಕರನ್ನು ಆಯ್ಕೆ ಮಾಡೋದ್ರಲ್ಲಿ ನಮ್ಮ ಒಂದು ಬುದ್ಧಿಯನ್ನು ವಿನಿಯೋಗ ಮಾಡಬೇಕು, ವಿವೇಚನೆಯಿಂದ ಮತದಾನ ಮಾಡಬೇಕು ಅಂತ ಹೇಳುವಂಥ ಒಂದು ವಿಷಯದೊಂದಿಗೆ ಆಟೋವಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.